ಅದು ಸಾಯಂಕಾಲದ ವೇಳೆ. ಐಸ್ ಫ್ಯಾಕ್ಟರಿ ಮುಂದ್ಗಡೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ನಿಂತ್ಕೊಂಡು ಟ್ರಕ್ಗಾಗಿ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ. ಅತ್ತೆ, ಆ ಟ್ರಕ್ ಡ್ರೈವರ್ಗೆ ನಮ್ಮ ಮೇಲೆ ಕರುಣೆ ದಯ ಇಲ್ಲ. 4 ಗಂಟೆಗೆ ಬರ್ತೀನಿ ಅಂತ ಹೇಳಿ ಈಗ 5:15 ಆಗ್ತಾ ಇದ್ರು ಇನ್ನೂ ಬರ್ತಾ ಇಲ್ಲ ನೋಡಿ. ಆವೇಶ ಪಡ್ಬೇಡ್ವೆ ಸೊಸೆ, ಸಹನೆ ಬಹಳ ಅಗತ್ಯ ಮನುಷ್ಯಂಗೆ. ಸುಮಾರಾಗಿ 1:15 ಗಂಟೆಯಿಂದ ಎದುರು ನೋಡ್ತಾನೆ ಬಂದಿದ್ದೀನಿ ಅತ್ತೆ. ಇನ್ನು ನನ್ನಿಂದಾಗಲ್ಲ. ನಿಂತ್ಕೊಂಡು ನನ್ನ ಕಾಲು ಎಳೀತಾ ಇದೆ. ಹಾಗೆ ಹೇಳು ಸೊಸೆ, ಟ್ರಕ್ ಬರುವವರೆಗೂ ಹೋಗಿ ಕೂತ್ಕೋ ಹೋಗು. ಟ್ರಕ್ ಬರ್ತಲೇ ನಾನು ನಿನ್ನನ್ನು ಕರಿತೀನಿ ಬಿಡು. ಆಗ ಇಬ್ಬರು ಸೇರಿ ಲೋಡ್ ಮಾಡೋಣ. ಅಲ್ಲಿ ಇಲ್ಲಿ ಕೂತ್ಕೊಳ್ಳಲ್ಲ ಅತ್ತೆ. ಟ್ರಕ್ಗಾಗಿ ಎದುರು ನೋಡೋದು ನನ್ನಿಂದಾಗಲ್ಲ. ನಾನಂತೂ ಈಗ ಮನೆಗೆ ಹೊಟ್ಟೋಗ್ತೀನಿ. ಟ್ರಕ್ ಬಂದ ಮೇಲೆ ಐಸ್ ಬ್ಲಾಕ್ಸ್ ಅನ್ನ ನೀವೊಬ್ರೆ ಲೋಡ್ ಮಾಡಿ ಮನೆಗ್ ಬಂದ್ಬಿಡಿ. ಮತ್ತೆ ನಿಂಗೆ ಕೈ ಮುಗಿತೀನಿ ಅಂತ ಕೆಲಸ ಮಾಡ್ಬೇಡೆ. ನಾನು ಒಬ್ಳೆ ಲೋಡ್ ಮಾಡೋದು ನನ್ನಿಂದಾಗಲ್ಲ. ಸ್ವಲ್ಪ ಹೊತ್ತು ಎದುರು ನೋಡೋಣ ಸೊಸೆ. 6 ಗಂಟೆವರೆಗೂ ಟ್ರಕ್ ಏನಾದ್ರು ಬಾರದೆ ಹೋದ್ರೆ ಸೂಪರ್ವೈಸರ್ ಅವ್ರಿಗೆ ಹೇಳಿ ಮನೆಗೆ ಹೊರಟೋಗೋಣ. ಸರಿ ಅತ್ತೆ, 6 ಗಂಟೆವರೆಗಾದ್ರೂ ಎದುರು ನೋಡ್ತೀನಿ. ಆಮೇಲೆ ನೀವೆಷ್ಟು ಹೇಳಿದ್ರು ಹೊರತು ನಾನು ಕೇಳಲ್ಲ. ನಾನಂತೂ ಮನೆಗೆ ಹೊರಟೋಗ್ತೀನಿ ಎಂದು ಹೇಳಿ ಅನಾಮಿಕಾ ಟ್ರಕ್ ಬರುವ ರೋಡ್ ಕಡೆ ನೋಡ್ತಾ ಇರ್ತಾಳೆ. ಸೂಪರ್ವೈಸರ್ ಮನೋಹರ್ ಅವರ ಹತ್ರಕ್ಕೆ ಬರ್ತಾನೆ. ಶಾರದಾ ಅವರೇ, ಇನ್ನು ಟ್ರಕ್ ಬರ್ಲಿಲ್ವಾ? ಇಲ್ಲ ಸಾರು, ಬರ್ತೀನಿ ಅಂತ ಹೇಳಿ ಸುಮಾರಾಗಿ 1:15 ಗಂಟೆ ದಾಟಿದೆ ಸಾರು, ಇನ್ನೂ ಬಂದಿಲ್ಲ. ಒಂದು ಸಲ ಫೋನ್ ಮಾಡಿ ತಿಳ್ಕೊಳ್ಳಿ ಸಾರು. ಫೋನ್ ಏನಕ್ಕೆ ಶಾರದಾ ಅವರೇ? ಬರ್ತೀನಿ ಅಂತ ಹೇಳಿದಾನಲ್ಲ, ಬರ್ತಾನೆ ಬಿಡಿ. ಟ್ರಕ್ ಡ್ರೈವರು ಗೋವಿಂದನ ಮಾತಂದ್ರೆ ಮಾತು ಶಾರದಾ ಅವರೇ, ಬರ್ತಾನೆ ಬಿಡಿ. ಸರ್, ನಮ್ಮ ಅತ್ತೆ ನಿಮ್ ಜೊತೆ ಹೇಳೋದಿಕ್ಕೆ ಸ್ವಲ್ಪ ಸಂಕೋಚಿಸ್ತಾ ಇದ್ದಾರೆ. ಹೌದಾ? ಯಾವ ವಿಷಯದ ಬಗ್ಗೆ ಅನಾಮಿಕಾ ಅವರೇ? ಟ್ರಕ್ ಬಗ್ಗೆ ಸರ್. ಈಗಲೇ ಹೇಳ್ದೆ ಅಲ್ಲ, ಗೋವಿಂದ್ ಬರ್ತೀನಿ ಅಂತ ಹೇಳಿದಾನಲ್ಲ. ಸರ್, 6 ಗಂಟೆವರೆಗೂ ಟ್ರಕ್ಗಾಗಿ ನೋಡ್ತೀವಿ ರೀ. ಅಷ್ಟರ ಒಳಗೆ ಟ್ರಕ್ ಬಂದ್ರೆ ಲೋಡ್ ಮಾಡಿ ಮನೆಗೆ ಹೋಗ್ತೀವಿ. ಅದುವರೆಗೂ ಟ್ರಕ್ ಬಾರ್ದೇ ಇದ್ರೆ ಎಂತಹ ಲೋಡ್ ಮಾಡದೆ ಮನೆಗೆ ಹೊಟ್ಟೋಗ್ತೀವಿ. ಆಮೇಲೆ ನಿಮ್ ಜೊತೆ ನಾನು ಹೇಳಲಿಲ್ಲ ಅಂತ ಮಾತ್ರ ನೀವು ಅನ್ಬೇಡಿ ಸರ್. ಆದ್ರೆ ನಮ್ಮತ್ತೆ ನಿಮ್ಮ ಹತ್ರ ಹೇಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಸರ್ ಎಂದು ಅನಾಮಿಕಾ ಅನ್ನುತ್ತಿರುವಾಗ ಅತ್ತೆ ಶಾರದಾ ಆಶ್ಚರ್ಯದಿಂದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಅಮ್ಮ ನನ್ ಸೊಸೆ, ನೀನ್ ಹೇಳ್ಬೇಕು ಅನ್ನೋ ಮಾತೆಲ್ಲ ಪೂರ್ತಿಯಾಗಿ ಹೇಳಿ ಕೊನೆಯಲ್ಲಿ ನಾನಂದ ಹಾಗೆ ಹೇಳ್ತೀಯಾ? ನೀನು ಮಾತ್ರ ಭಲೆ ಹುಡುಗಿ ಕಣೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಮನೋಹರ್ನನ್ನು ನೋಡ್ತಾ, ಸರ್ ನನ್ನ ಉದ್ದೇಶ ಏನು ಅಂತಂದ್ರೆ. ಅರ್ಥವಾಯ್ತು ಶಾರದಾ ಅವರೇ. ಸರಿ, ನೀವು ಹೇಳಿದ ಹಾಗೇನೆ 6 ಗಂಟೆ ಒಳಗೆ ಬಂದ್ರೆ ಐಸ್ ಬ್ಲಾಕ್ಸ್ ನ ಲೋಡ್ ಮಾಡಿ ಮನೆಗೆ ಹೋಗಿ. ಇಲ್ಲ ಅಂದ್ರೆ ಈಗ ಮನೆಗೆ ಹೋಗಿ ನಾಳೆ ಮಾರ್ನಿಂಗ್ ಬಂದು 2 ಲೋಡ್ಸ್ ಮಾಡಬೇಕು. ಸರಿನಾ? ಮತ್ತೆ ಹಾಗೆ ಒಪ್ಕೋತೀರಾ? ಏನಂತೀಯ ಸೊಸೆ? ಬೇಡ ಬಿಡಿ ಅತ್ತೆ, ಯಾವ ದಿನದ ಕೆಲಸ ಆ ದಿನನೇ ಪೂರ್ತಿ ಮಾಡ್ಕೊಂಡು ಹೊರಟೋಗೋಣ. ಅದಕ್ಕೆ ಗೋವಿಂದ ಟ್ರಕ್ ತಗೊಂಡ್ ಬರೋವರೆಗೂ ಕಾಯಿರಿ. ಆ ಟ್ರಕ್ ಅಲ್ಲಿ ರೋಡ್ ಮಾಡಿ ಹೋಗಿ. ಬೇಕು ಅಂದ್ರೆ ಸಾರ್ ಹತ್ರ ಮಾತಾಡಿ ಸ್ವಲ್ಪ ಹೆಚ್ಚು ದುಡ್ಡು ಕೊಡಿಸ್ತೀನಿ ಎಂದು ಹೇಳಿ ಮನೋಹರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಅತ್ತೆ, ಸೂಪರ್ವೈಸರ್ ಇಂದ ನಮಗೆ ಬೇಕಾದ ಉತ್ತರ ಬಂತಲ್ಲ, ತಕ್ಷಣ ಗೋವಿಂದ್ಗೆ ಫೋನ್ ಮಾಡಿ 6 ಗಂಟೆಗೆ ಬಾ ಅಂತ ಹೇಳಿ. ಹಾಗೆ ಸೊಸೆ ಎಂದು ಶಾರದಾ ಹೇಳುತ್ತಿರುವಾಗ ಟ್ರಕ್ ತೆಗೆದುಕೊಂಡು ಗೋವಿಂದ್ ಬರುತ್ತಾನೆ. ಅದನ್ನು ನೋಡಿ ಅತ್ತೆ ಸೊಸೆಯರು ನಿರಾಸೆಯಿಂದ ಮುಖ ಬಿಡ್ತಾರೆ. ಟ್ರಕ್ ಇಂದ ಇಳಿದ ಗೋವಿಂದ್ ಸಂತೋಷ ಪಡುತ್ತಾ, ಶಾರದಾ ಅತ್ತೆ, ನಾನು ಬಂದ್ಬಿಟ್ಟೆ ಎಂದು ಅನ್ನುತ್ತಾನೆ. ಶಾರದಾ ಕೋಪದಿಂದ ನೋಡುತ್ತಾ, ಇನ್ನೊಂದ್ಸಲ ಅತ್ತೆ ಅಂತ ಏನಾದ್ರೂ ಕರ್ದೆ ಅಂದ್ರೆ ಬಾಯಲ್ಲಿ ಐಸ್ ಚೂರ್ ಹಾಕಿ ಸ್ಟಿಚ್ ಹಾಕ್ತೀನಿ, ಜಾಗ್ರತೆ. ಅನಾಮಿಕಾ ನಂಗೆ ತಂಗಿ ಆಗ್ತಾಳೆ, ಆಗ ನೀವು ನಂಗೆ ಅತ್ತೆ ಆಗ್ತಿರಲ್ವಾ ಅತ್ತೆ? ಹೋಗ್ಲಿ ಬಿಡಿ ಅತ್ತೆ, ಹೇಗೂ ಬಂದಿದ್ದನಲ್ಲ, ಐಸ್ ಬ್ಲಾಕ್ಸ್ ಲೋಡ್ ಮಾಡ್ಬಿಡೋಣ. ಸರಿ ಕಣೆ ಸೊಸೆ ಎಂದು ಹೇಳಿ ಅತ್ತೆ ಸೊಸೆಯರ ಜೊತೆ ಡ್ರೈವರ್ ಗೋವಿಂದ್ ಕೂಡ ನೆತ್ತಿಯ ಮೇಲೆ ಐಸ್ ಬ್ಲಾಕ್ಸ್ ಅನ್ನು ಎತ್ತುಕೊಂಡು ಫ್ಯಾಕ್ಟರಿಯಿಂದ ತಂದು ಟ್ರಕ್ ಅಲ್ಲಿ ಹಾಕ್ತಾ ಇರ್ತಾರೆ. ಮನೋಹರ್ ಟ್ರಕ್ ಹತ್ರ ಬರ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ಟ್ರಕ್ ಐಸ್ ಬ್ಲಾಕ್ಸ್ ಇಂದ ತುಂಬಿ ಹೋಗುತ್ತೆ. ಗೋವಿಂದ್ ಅಲ್ಲಿಂದ ಟ್ರಕ್ ತೆಗೆದುಕೊಂಡು ಹೊರಟೋಗ್ತಾನೆ. ಇನ್ನು ಅತ್ತೆ ಸೊಸೆಯರು ತಾವು ತೆಗೆದುಕೊಂಡು ಹೋದ ಲಂಚ್ ಬಾಕ್ಸ್ ಡಬ್ಬವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ. ನಮಗೆ ಐಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಇದೆ, ಆದ್ರಿಂದ 2 ಹೊತ್ತಲ್ಲಿ ಅನ್ನ ತಿಂತಾ ಇದೀವಿ. ಇಲ್ಲ ಅಂದ್ರೆ ಹೇಗಿರ್ತಾ ಇತ್ತೋ ಏನೋ ಅಲ್ವಾ ಸೊಸೆ ನಮ್ ಪರಿಸ್ಥಿತಿ? ಹೌದು ಅತ್ತೆ, ಅವರು ಮಾವಯ್ಯ ಕೂಲಿ ಕೆಲಸ ಮಾಡ್ಕೊಂಡು ತಗೊಂಬಂದ ದುಡ್ಡಿಗೆ ನಮ್ಮ ದುಡ್ಡು ಕೂಡ ಜೊತೆ ಆಗ್ತಿದೆ. ಆದ್ರಿಂದ ನಮ್ಗೆ ಯಾವ ಕಷ್ಟ ಕೂಡ ತಿಳಿತಾ ಇಲ್ಲ. ದೇವ್ರು ಹೀಗೆ ಸುದರ್ಶನ್ ಸಾರ್ ಅವ್ರನ್ನ ಚೆನ್ನಾಗಿ ನೋಡ್ಬೇಕು. ಹೌದು ಅತ್ತೆ, ಸುದರ್ಶನ್ ಸಾರ್ ಅವರು ಚೆನ್ನಾಗಿದ್ರೆ ಅಲ್ವಾ ನಾವು ಕೂಡ ತಣ್ಣಗಿರ್ತೀವಿ.
ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ. ಮನೆಯ ಹೊರಗೆ ಲೈಟ್ ಬೆಳಗುತ್ತಾ ಇರುತ್ತದೆ. ಬಾಗಿಲಲ್ಲಿ ಪ್ರಸಾದ್ ಮಂಚದಲ್ಲಿ ಕೂತ್ಕೊಂಡು ಹರೀಶ್ ಭವ್ಯರಿಗೆ ಕತೆ ಹೇಳ್ತಾ ಇರ್ತಾನೆ. ಮಕ್ಕಳು ಮನೆಗೆ ಬಂದ ಅಜ್ಜಿ ಶಾರದಳನ್ನು ತಾಯಿ ಅನಾಮಿಕಳನ್ನು ನೋಡಿ ಸಂತೋಷ ಪಡುತ್ತಾರೆ. ಮಮ್ಮಿ, ತಾತಯ್ಯ ನಮ್ಗೆ ತುಂಬಾ ಕತೆ ಹೇಳ್ತಾ ಇದ್ದಾರೆ. ತಾತಯ್ಯ ಹೇಳ್ತಾ ಇರೋ ಕಥೆಯಿಂದ ನೀವೇನ್ ತಿಳ್ಕೊಬೇಕು ನಿಮ್ಗೆ ಅರ್ಥವಾಯ್ತಾ? ತಿಳಿದಿದೆ ಮಮ್ಮಿ. ಮೋಸ ಮಾಡಬಾರ್ದು ಅಂತ, ಅತ್ಯಾಸೆಗೆ ಹೋಗ್ಬಾರ್ದು ಅಂತ, ಅವಿನೀತಿನ ಅಭ್ಯಾಸ ಮಾಡ್ಕೋಬಾರ್ದು ಅಂತ. ಅನುಬಂಧ ಕೂಡ ಎಷ್ಟೋ ದೊಡ್ಡದು. ಮನಿ ಇಲ್ಲದ ಮಮಕಾರ ಯಾವತ್ತಿಗೂ ನಮಗೆ ಚೆನ್ನಾಗಿರುತ್ತೆ ಅಂತ. ಹೀಗೆ ಎಷ್ಟೋ ವಿಷಯಗಳನ್ನ ನಾನು ಅಣ್ಣಯ್ಯ ಕಲ್ತ್ಕೊಂಡಿದ್ದೀವಿ, ಅರ್ಥ ಕೂಡ ಮಾಡ್ಕೋತಾ ಇದ್ದೀವಿ ಮಮ್ಮಿ. ಆಚರಣೆಯಲ್ಲಿ ಕೂಡ ಇಡ್ಬೇಕು ಮಗನೇ, ಆಗಲೇ ನೀವು ಮತ್ತಷ್ಟು ಸಂತೋಷದಿಂದ ಇರ್ತೀರಾ. ಹಾಗೆ ಮಮ್ಮಿ, ನಿಮ್ಮ ತಾತಯ್ಯನ ಹತ್ರ ತುಂಬಾ ಕತೆಗಳಿದೆ ಮಕ್ಕಳೇ, ಚೆನ್ನಾಗಿ ಕಲ್ತ್ಕೊಳ್ಳಿ ಎಂದು ಹೇಳಿ ಅತ್ತೆ ಸೊಸೆಯರು ಮನೆಯೊಳಗೆ ಹೊರಟು ಹೋಗುತ್ತಾರೆ. ಇಬ್ಬರು ಒಂದೊಂದು ಅಡಿಗೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಸಂತೋಷದಿಂದ ಅನ್ನ ತಿನ್ನುತ್ತಾರೆ. ಮಾರನೇ ದಿನ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಐಸ್ ಫ್ಯಾಕ್ಟರಿ ಹತ್ರ ಬರುತ್ತಾರೆ. ಕೆಲಸದವರು ಹೊರಗೆ ಕೂತ್ಕೊಂಡಿರ್ತಾರೆ. ಅವರನ್ನು ನೋಡಿ ಅಯೋಮಯದಿಂದ, ಏನೇ ಕಮಲಾ, ಒಳಗಡೆ ಹೋಗಿ ಕೆಲಸ ಮಾಡ್ದಲೇ ಇಲ್ಲಿ ಕೂತ್ಕೊಂಡಿದ್ದೀರಾ ಏನಕ್ಕೆ? ಮನೋಹರ್ ಸಾರ್ ಬಂದು ನಿಮ್ ಜೊತೆ ಮಾತಾಡೋದಿದೆ, ಅಲ್ಲಿಯವರೆಗೂ ಯಾರು ಕೆಲಸ ಮಾಡಬೇಡಿ ಅಂತ ಹೇಳಿ ಹೊರಟು ಹೋದನು ಶಾರದಾ ಚಿಕ್ಕಿ. ಹೌದಾ, ನಾನು ಒಳಗಡೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ ಎಂದು ಅನ್ನುತ್ತಾ ಇರುವಾಗ ಮನೋಹರ್, ಸುದರ್ಶನ್ ಇಬ್ಬರು ಅವರ ಹತ್ರಕ್ಕೆ ಬರ್ತಾರೆ. ಎಲ್ಲರೂ ಜಾಗೃತೆಯಿಂದ ಕೇಳಿ, ನಾನು ಐಸ್ ಫ್ಯಾಕ್ಟರಿಯನ್ನ ಮಾರಾಟ ಮಾಡ್ತಾ ಇದ್ದೀನಿ ಎಂದು ಸುದರ್ಶನ್ ಹೇಳುತ್ತಲೇ ಎಲ್ಲರೂ ಶಾಕ್ ಆಗುತ್ತಾರೆ. ಬೇರೆಯವರು ಇಲ್ಲಿ ಬಂದು ಮತ್ತೊಂದು ಕಂಪನಿ ಇಟ್ಕೋತಾರೆ. ನಾನು ಸಂಪಾದಿಸಿದ್ದು ಎಲ್ಲವೂ ಸಂಬಳವಾಗಿ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಆದರೆ ಇಷ್ಟರವರೆಗೂ ನಾವೆಲ್ಲರೂ ಒಂದೇ ಕುಟುಂಬದಿಂದ ಇದ್ದೀವಿ. ಆದ್ರಿಂದ ಯಾರಿಗಾದರೂ ಏನಾದ್ರೂ ವ್ಯಾಪಾರ ಮಾಡಬೇಕು ಅಂತಿದ್ರೆ ಹೇಳಿ, ಅದಕ್ಕೆ ಬೇಕಾದ ಬಂಡವಾಳ ನಾನು ಕೊಡ್ತೀನಿ. ಅಯ್ಯ, ನಾನು ಒಂದು ಕಬ್ಬಿನ ಗಾಡಿ ಇಟ್ಕೋಬೇಕು ಅಂತಿದ್ದೀನಿ ಅಯ್ಯ ಎಂದು ಹೇಳುತ್ತಲೇ ಅದಕ್ಕೆ ಲೆಕ್ಕ ಮಾಡಿ ಕಮಲಗೆ ದುಡ್ಡು ಕೊಡುತ್ತಾನೆ. ಕಮಲ ಸಂತೋಷಪಟ್ಟು ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ತಮಗೆ ಆಸಕ್ತಿ ಇರುವ ವ್ಯಾಪಾರದ ಬಗ್ಗೆ ಹೇಳಿ ಅವರಿಗೆ ಬೇಕಾದ ದುಡ್ಡನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿರುವವರು. ಇನ್ನು ಕೊನೆಗೆ ಅತ್ತೆ ಸೊಸೆಯರಿಬ್ಬರು ಮಿಕ್ಕುತ್ತಾರೆ. ಸುದರ್ಶನ್ ಅವರಿಬ್ಬರನ್ನು ನೋಡಿ, ಅತ್ತೆ ಸೊಸೆಯರು ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ? ಅದೇ ಸ್ವಾಮಿ, ಏನು ಹೇಳ್ಬೇಕು, ಯಾವ ವ್ಯಾಪಾರ ಮಾಡ್ಬೇಕೋ ಅರ್ಥವಾಗ್ತಾ ಇಲ್ಲ. ಅನಾಮಿಕಾ, ನೀನು ಕೂಡ ಎಂತಹ ವ್ಯಾಪಾರ ಇಟ್ಕೋಬೇಕು ಅಂತ ಇಲ್ವಾ ತಾಯಿ? ಸರ್, ನಾನು ಆಗಿನಿಂದ ಸೀಸನ್ ಹಿಡಿದು ಮಾಡುವ ವ್ಯಾಪಾರದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇದು ಸಮ್ಮರ್ ಅಲ್ವಾ, ಈ ಸಮ್ಮರ್ ಅಲ್ಲಿ ಯಾವ್ದು ಹೆಚ್ಚಾಗಿ ಸೇಲ್ ಆಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನೋಡು ತಾಯಿ, ನಾನೊಂದು ವ್ಯಾಪಾರದ ಬಗ್ಗೆ ಹೇಳ್ತೀನಿ. ಇದು ಸಮ್ಮರ್ ಅಲ್ಲಿ ಹೆಚ್ಚಾಗಿ ನಡೀತಾ ಇರುತ್ತೆ, ಮಿಕ್ಕ ಸಮಯದಲ್ಲಿ ಸ್ವಲ್ಪ ಕಡಿಮೆಯಾಗಿ ನಡೆಯುತ್ತೆ. ಐಸ್ ಕ್ರೀಮ್ ಅಂದ್ರೆ ಇಷ್ಟವಿರುವವರು ಯಾವ ಕಾಲದಲ್ಲಯಾದ್ರೂ ತಿಂತಾ ಇರ್ತಾರೆ. ಐಸ್ ಗೋಲಾ ಅಂದ್ರೆ ಇಷ್ಟವಿರುವವರು ಯಾವಾಗ್ಲೂ ತಗೊಂಡು ತಿಂತಾ ಇರ್ತಾರೆ. ಆದ್ರಿಂದ ನೀನು ಐಸ್ ಗೋಲಾ ಮಾಡು ತಾಯಿ. ಅದು ಹೇಗೆ ಮಾಡ್ಬೇಕು ನನ್ಗೆ ತಿಳಿದಿಲ್ಲ ಸ್ವಾಮಿ, ನಾನು ಕಲಿಸ್ತೀನಿ. ಮನೋಹರ್, ಒಂದು ಸೆಂಟರ್ ನೋಡಿ ಅನಾಮಿಕಾ ಐಸ್ ಗೋಲಾ ಇಡ್ಸು. ನಾನು ಅಲ್ಲಿಗೆ ಬಂದು ಹೇಗ್ ಮಾಡ್ಬೇಕು ಹೇಳ್ತೀನಿ. ಹಾಗೆ ಸರ್. ಇನ್ನು ಶಾರದಾ ಅವರೇ, ಈ ದುಡ್ಡು ನಿಮಗೆ. ನೀವು ಹೇಗೂ ವ್ಯಾಪಾರ ಮಾಡ್ಕೊಳ್ಳಲ್ಲ, ಆದ್ರಿಂದ ಈ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಳ್ಳಿ. ತಿಂಗಳಿಗೂ ಸ್ವಲ್ಪ ಬಡ್ಡಿ ಬರುತ್ತೆ, ಅದು ನಿಮಗೆ ಪೆನ್ಷನ್ ಆಗಿ ಕೆಲ್ಸಕ್ಕೆ ಬರುತ್ತೆ ಎಂದು ಹೇಳಿ ಶಾರದಳಿಗೆ ದುಡ್ಡು ಕೊಡುತ್ತಾನೆ. ಅತ್ತೆ ಸೊಸೆಯರು ಅಲ್ಲಿಂದ ಹೊರಟು ಹೋಗುತ್ತಾರೆ. 2 ದಿನದಲ್ಲಿಯೇ ಸುದರ್ಶನ್ ಹೇಳಿದ ಹಾಗೆ ಮನೋಹರ್ ಅನಾಮಿಕಳಿಗೆ ಐಸ್ ಗೋಲಾ ವ್ಯಾಪಾರವನ್ನು ಇಡಿಸುತ್ತಾನೆ. ಅಲ್ಲಿ ಸುದರ್ಶನ್ ಹೇಗೆ ಮಾಡಬೇಕೋ ಅನಾಮಿಕಳಿಗೆ ವಿವರವಾಗಿ ಹೇಳುತ್ತಾನೆ. ಅನಾಮಿಕಾ ಶ್ರದ್ಧೆಯಿಂದ ಕಲ್ತ್ಕೊತಾಳೆ. ಹಾಗೆ 1-2-3 ದಿನ ಕಳೆದ ನಂತರ, ಸರ್, ನನಗೆ ಪೂರ್ತಿಯಾಗಿ ಐಸ್ ಗೋಲಾ ಹೇಗೆ ಮಾಡಬೇಕು ಅಂತ ತಿಳಿದೋಯ್ತು ಸರ್. ನನ್ಗಂತೂ ಪೂರ್ತಿಯಾಗಿ ಅರ್ಥವಾಯ್ತು. ಇನ್ನು ನಾನು ತಯಾರು ಮಾಡಿ ಮಾರ್ಕೋತೀನಿ ಸರ್. ಹತ್ತಿರವಿದ್ದು ನೀವು ನನಗೆ ತಂದೆ ಹಾಗೆ ಕಲಿಸಿದ್ದಕ್ಕೆ, ನನ್ನ ಜೊತೆ ವ್ಯಾಪಾರ ಇಡಿಸಿದ್ದಕ್ಕೆ ನಿಮಗೆ ಜನ್ಮಾಂತರ ಋಣ ಪಟ್ಟಿರ್ತೀನಿ ಸರ್. ಇನ್ನು ನಾನು ಅಮೆರಿಕದಲ್ಲಿರುವ ನನ್ನ ಮಗನ ಹತ್ರ ಹೊರಟೋಗ್ತೀನಿ. ನೀವು ಎಲ್ಲಿದ್ದರೂ ಹೇಗಿದ್ದರೂ ಜಾಗೃತಿಯಾಗಿ ಇರಿ ಎಂದು ಹೇಳಿ ಸುದರ್ಶನ್ ಆ ಐಸ್ ಗೋಲಾ ಗಾಡಿ ಹತ್ರದಿಂದ ಹೊರಟೋಗುತ್ತಾನೆ. ಇನ್ನು ಆ ದಿನದಿಂದ ಬಡ ಸೊಸೆ ಅನಾಮಿಕಾ ಐಸ್ ಗೋಲಾ ವ್ಯಾಪಾರವನ್ನು ಮಾಡಿಕೊಳ್ತಾ ಇರ್ತಾಳೆ. ಅತ್ತೆ ಶಾರದಾ ಅನಾಮಿಕಳ ಐಸ್ ಗೋಲಾ ವ್ಯಾಪಾರವನ್ನು ಮಾಡುತ್ತಿರುವ ಹತ್ತಿರವೇ ಒಂದು ಐಸ್ ಕ್ರೀಮ್ ಗಾಡಿ ಹಿಡ್ಕೊಂಡು ಐಸ್ ಕ್ರೀಮ್ ಮಾರ್ತಾ ಇರ್ತಾಳೆ. ಹಾಗೆ ಅತ್ತೆ ಸೊಸೆಯರು ತಮಗೆ ತೋಚಿದ ವಿಧದಿಂದ ವ್ಯಾಪಾರ ಮಾಡಿಕೊಳ್ಳುತ್ತಾ ತಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುತ್ತಾ ಇರುತ್ತಾರೆ.
ಅದು ತೀವ್ರವಾದ ಬೇಸಿಗೆ ಕಾಲ. ಬೆಳಗಿನ ಸಮಯ 10 ಗಂಟೆ. ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಮಜ್ಜಿಗೆ ಕುಡಿತಾ ಇರ್ತಾಳೆ ಶಾರದಾ. ಅನಾಮಿಕಾ, ಅನಾಮಿಕಾ ಎಂದು ತನ್ನ ಸೊಸೆ ಅನಾಮಿಕಳನ್ನು ಕರೆಯುತ್ತಾಳೆ. ಅನಾಮಿಕಾ ಶಾರದಳ ಹತ್ರಕ್ಕೆ ಬರ್ತಾಳೆ. ಏನತ್ತೆ, ಕರೆದ್ರಾ? ಟೈಮ್ ನೋಡಿದ್ರೆ 10 ದಾಟಿದೆ. ಹೊರಗಿಟ್ಟ ಸಂಡಿಗೆ ತಗೊಂಡ್ಬಂದು ಮನೆಯೊಳಗಿಡು. ಬೆಳಿಗ್ಗೆ 7 ಗಂಟೆಗೆ ಅಲ್ವಾ ಅತ್ತೆ ಹೊರಗಿಟ್ಟಿದ್ದು? ಆಗ್ಲೇ ಮನೆಯೊಳಗೆ ತಂದಿಡು ಅಂತ ಹೇಳ್ತಾ ಇದ್ದೀರಾ? ಅದು ಇನ್ನೂ ಬಹಳ ಒಣಗ್ಬೇಕಲ್ವಾ? ಹೊರಗೆ ಒಂದ್ಸಲ ಬಿಸಿಲನ್ನು ನೋಡಿ ಮಾತಾಡು ಸೊಸೆ. ಎಷ್ಟು ತೀವ್ರವಾಗಿದೆ ಗೊತ್ತಾ? ಈ ಬಿಸಿಲಿಗೆ ಆ ಸಂಡಿಗೆ ಕೂಡ ಒದ್ದಾಡ್ತಾ ಇರುತ್ತೆ. ಹೋಗಿ ಆ ಸಂಡಿಗೆ ತಗೊಂಡ್ಬಂದು ತಿನ್ನೋದಕ್ಕೇನಾದ್ರೂ ಮಾಡು. ಹಾಗೆ ಅತ್ತೆ. ನಿಂತ್ಕೊಳೆ, ಹಾಗೆ ಹೊರಗೆ ಹೋಗ್ಬೇಡ. ಛತ್ರಿ ತಗೊಂಡು ಹೋಗು. ಅರೆ ಅತ್ತೆ, ಮನೆ ಹೊರಗೆ ಕೂಡ ಛತ್ರಿ ಅಗತ್ಯ ಅಂತೀರಾ? ಈಗಿನ ಕಾಲದ ಸೊಸೆ ಇದ್ದಾರಲ್ಲೇ, ಅತ್ತೆನ ನಿಜವಾಗಿ ಅರ್ಥ ಮಾಡ್ಕೊಳಲ್ಲ. ಅವ್ರು ಮಾತನ್ನೇ ಕೇಳಲ್ಲ. ಅವ್ರು ಇಷ್ಟ ಬಂದಾಗೆ ನಡ್ಕೋತಾ ಇರ್ತಾರೆ. ನೀವೇನು ಗಾಬರಿ ಆಗ್ಬೇಡಿ ಅತ್ತೆ, ನನಗೇನು ಆಗಲ್ಲ. ಹೀಗೆ ಹೋಗಿ ಹಾಗೆ ಸಂಡಿಗೆ ತಗೊಂಡು ಬಂದ್ಬಿಡ್ತೀನಿ ಎಂದು ಹೇಳಿ ಅನಾಮಿಕಾ ಮನೆಯ ಹೊರಗೆ ಮಂಚದಲ್ಲಿ ಹಾಕಿದ ಸಂಡಿಗೆ ಹತ್ರ ಬರುತ್ತಾಳೆ. ಅಷ್ಟೇ, ಬಿಸಿಲು ಬಹಳ ಹೊಡಿತಾ ಇದ್ದಿದ್ರಿಂದ ಅನಾಮಿಕಾ ಬಿಸಿಲಿನ ಬೇಗೆಯನ್ನು ತಡೆಯಲಾರದೆ ಹೋಗ್ತಾಳೆ. ಎಷ್ಟು ವೇಗವಾಗಿ ಹೊರಗೆ ಹೋಗಿದ್ದಾಳೋ ಸಂಡಿಗೆಗಾಗಿ ಅಷ್ಟೇ ವೇಗವಾಗಿ ಮನೆಗೆ ತಿರುಗಿ ಬರ್ತಾಳೆ. ಅದನ್ನು ಶಾರದಾ ನೋಡ್ತಾಳೆ. ಸಣ್ಣದಾಗಿ ನಗುತ್ತಾ ಸೊಸೆ ಹತ್ರ ಹೀಗಂತಾಳೆ, ಸೊಸೆ ಹೇಗಿದೆ ಬಿಸಿಲಿನ ಏಟು? ಅಮ್ಮ ಅತ್ತೆ, ಬರೀ 10 ಗಂಟೆಗೆ ಇಷ್ಟು ಬಿಸಿಲು ಜೋರಾಗಿದ್ರೆ ಮತ್ತೆ ಹೇಗೆ ಹೇಳಿ? ಇನ್ನು 1 ಗಂಟೆಗೆ, 2 ಗಂಟೆಗೆ ಇನ್ ಹೇಗಿರುತ್ತೋ ಅಬ್ಬೋ, ಊಹಿಸೋದಕ್ಕೆ ಕಷ್ಟವಾಗ್ತಾ ಇದೆ. ಮೇಲಿಂದ ಬರ್ತಾ ಇರೋ ಬಿಸಿಗೆ ತಲೆ ಮೈ ಒಡೆದು ಹೋಗ್ತಾ ಇದ್ರೆ, ಬಿಸಿ ಹೆಚ್ಚಿದ ಭೂತಾಯಿ ತನ್ನ ಮೇಲೆ ಇಟ್ಟಿರುವ ಕಾಲನ್ನ ಜೋರಾಗಿ ಸುಟ್ಟು ಬಿಡ್ತಾಳೆ ಕಣೆ. ಹೌದು ಅತ್ತೆ, ಎಂತಹ ಪರಿಸ್ಥಿತಿಯಲ್ಲೂ ಮಕ್ಕಳನ್ನ ಹೊರಗೆ ಬಿಡಬೇಡ, ಮನೆಯೊಳಗೆ ಇರ್ಸೋ. ಒಂದು ಮಳೆ ಏನಾದ್ರೂ ಜೋರಾಗಿ ಬಿದ್ರೆ ಆಗ ವಾತಾವರಣ ತಣ್ಣಗಾಗತ್ತೆ. ಆಗ ಇನ್ಮೇಲೆ ಬಿಸಿಲೇ ಇರಲ್ಲ, ಬಿಸಿಲಿ ಕೂಡ ತಾಗಲ್ಲ. ಬಿಸಿಲು ಕಾಲದಲ್ಲಿ ಏನಾದ್ರೂ ಮಳೆ ಬರುತ್ತಾ ಅತ್ತೆ? ಬಹಳ ವಿಚಿತ್ರವಾಗಿದೆ ಅಲ್ವಾ? ಇದರಲ್ಲಿ ವಿಚಿತ್ರ ಎಲ್ಲಿದೆ ಸೊಸೆ? ಪ್ರತಿ ಬೇಸಿಗೆಯಲ್ಲೂ ಯಾವಾಗಲೂ ಒಂದು ಸಲ ಬಿರುಗಾಳಿ ಜೊತೆ ಮಳೆ ಬಂದು ಬೀಳುತ್ತೆ. ಆ ಮಳೆಗೆ ಭೂತಾಯಿ ಸಂತೋಷ ಪಡುತ್ತಾ ಶಾಂತಿಸಿ ಎಲ್ರನ್ನ ಒಂದು ಮಾಡುತ್ತೆ. ನೀವಂದುಕೊಂಡ ಹಾಗೆ ಬೇಸಿಗೆಯಲ್ಲಿ ಮಳೆ ಬಂದ್ರೆ ನೋಡ್ಬೇಕು ಅಂತ ನನಗೂ ಇದೆ ಅತ್ತೆ. ಬೇಸಿಗೆಯಲ್ಲಿ ಮಳೆ ಬರೋದು ಅನ್ನೋದು ನೀನು ಕೋರ್ಕೊಂಡ್ರೆ ಬರಲ್ಲ, ನೀನು ನೋಡ್ಬೇಕಂದ್ರೆ ಕೂಡ ಬರಲ್ಲ ಸೊಸೆ. ವಾತಾವರಣದಲ್ಲಿ ನಡೆಯುವ ಬದಲಾವಣೆನ ಯಾರು ಅಂಜನ ಹಾಕೋಕ್ಕಾಗಲ್ಲ. ಸರಿ ಬಿಡಿ ಅತ್ತೆ, ಸಂಡಿಗೆನ ಸಂಜೆ ತಂಪಾದ ಮೇಲೆ ತರ್ತೀನಿ. ಈಗ ಅಡ್ಗೆ ಮನೆಯಲ್ಲಿರೋ ಕೆಲಸ ಮಾಡ್ಕೋತೀನಿ. ಅಲ್ಲಿವರೆಗೂ ಅದು ಸಂಡಿಗೆ ಆಗಿರಲ್ಲ ಸೊಸೆ. ಈ ಬಿಸಿಲಿನ ಏಟಕ್ಕೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಹೋಗುತ್ತೆ. ಆಗ ಅವನ್ನ ನಾವು ತಿನ್ನಲಾರೆವು, ಕಸದ ಡಬ್ಬಕ್ಕೆ ಹಾಕೋಬೇಕು. ಅದಕ್ಕೆ ಅಂತ ಛತ್ರಿ ಹಿಡ್ಕೊಂಡು ಹೋಗಿ ಸಂಡಿಗೆ ತಂದು ಮನೆಯೊಳಗಿಡು, ಹೋಗು. ಹಾಗೆ ಅತ್ತೆ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ಇಬ್ರು ಮಕ್ಕಳ ತಾಯಿಯಾದ್ರೂ ಸೊಸೆಗೆ ಅಮಾಯಕತ್ವ ಮಾತ್ರ ಹೋಗಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ. ಅನಾಮಿಕಾ ಮಾತ್ರ ಛತ್ರಿ ಹಿಡಿದುಕೊಂಡು ಹೊರಗಿರುವ ಮಂಚದ ಮೇಲಿರುವ ಸಂಡಿಗೆ ಹತ್ರ ಬರುತ್ತಾಳೆ. ಅವನ್ನು ತೆಗೆದುಕೊಂಡು ತಿರುಗಿ ಮನೆಯೊಳಗೆ ಹೋಗುತ್ತಾಳೆ. ಸರಿಯಾಗಿ ಆಗಲೇ ಕರೆಂಟ್ ಹೋಗುತ್ತದೆ. ಬೆಡ್ರೂಮ್ ಒಳಗಿಂದ ಮಕ್ಕಳು ಹರೀಶ್ ಭವ್ಯರು ಶಾರದಳ ಹತ್ರ ಬರ್ತಾರೆ. ಏನೋ ಮೊಮ್ಮಗನೇ, ಕರೆಂಟ್ ಹೋಯ್ತಾ? ಹೌದು ಅಜ್ಜಿ. ಕೂಲರ್ ಆಫ್ ಮಾಡಿದ್ರಾ? ಮಾಡಿದ್ವಿ ಅಜ್ಜಿ. ಸರಿ ಬಿಡು, ತಣ್ಣಗಿರುವ ಮಜ್ಜಿಗೆ ಕುಡೀರಿ. ಮಜ್ಜಿಗೆ ಬೇಡ ಅಜ್ಜಿ, ನಾನು ತಂಗಿ ಹೋಗಿ ಆಡ್ಕೋತೀವಿ. ನೀನು ತಂಗಿ ಹೋಗಿ ಆಡ್ಕೋತೀರಾ? ನಿಜಕ್ಕೂ ಹೊರಗಡೆ ಬಿಸಿಲು ನೋಡಿದ್ದೀರಾ? ಆ ಬಿಸಿಲಿಗೆ ನಿಮ್ಮ ಮಮ್ಮಿನೇ ತಡಿಲಾರ್ದೆ ಹೋದ್ಲು. ಇನ್ನು ನೀವಂತೂ ಆ ಕಡೆ ಕಾಲಿಟ್ರೆ ತಲೆ ತಿರುಗಿ ಬಿದ್ದು ಹೋಗ್ತೀರಾ. ನನ್ ಮಾತನ್ನ ಕೇಳಿ. ಆದ್ರೂ ಮನೆಯೊಳಗೆ ತಣ್ಣಗೆ ಇದೆಯಲ್ಲ ಎಂದು ಶಾರದಾ ಹೇಳುತ್ತಾ ಇರುವಾಗ ಹರೀಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕರೆಂಟ್ ಇದ್ರೆ ಕೂಲರ್ ಹಾಕೊಂಡು ಟಿವಿ ನೋಡ್ಬೋದಿತ್ತು. ಈಗೇನೋ ಕರೆಂಟ್ ಇಲ್ಲ, ಕೂಲರ್ ಕೂಡ ಕೆಲಸ ಮಾಡಲ್ಲ, ಟಿವಿಲಿ ಚಿತ್ರ ಕೂಡ ಬರಲ್ಲ. ಸಹನೆ ಇರ್ಬೇಕು ತಾಯಿ, ಸಹನೆ ಇಲ್ದಿದ್ರೆ ಹೇಗೆ ಹೇಳು ಎಂದು ಹೇಳುತ್ತಾ ಇರುವಾಗ ಹರೀಶ್ ಬ್ಯಾಟು ಬಾಲ್ ತೆಗೆದುಕೊಂಡು ಬರುತ್ತಾನೆ. ಅಜ್ಜಿ, ನಾನು ತಂಗಿ ಆಡ್ಕೋತೀವಿ, ಬಾ ತಂಗಿ. ಸರಿ ಅಣ್ಣಯ್ಯ ಎಂದು ಅಣ್ಣ ತಂಗಿ ಇಬ್ಬರು ಹರೀಶ್ ಭವ್ಯರು ಶಾರದಳ ಹತ್ತಿರದಿಂದ ಹೊರಟು ಹೋಗುತ್ತಾರೆ. ಹೋಗಿ ಹೋಗಿ ಮೊಮ್ಮಕ್ಕಳೇ, ಹೊರಗಡೆ ಕಾಲಿಡಿ, ಆಗ ನಿಮ್ಗೆ ತಿಳಿಯುತ್ತೆ ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುವಾಗ ಹರೀಶ್ ಭವ್ಯರು ಹೊರಗೆ ಬರುತ್ತಾರೆ. ಅಷ್ಟೇ, ಬಿಸಿಲಿಗೆ ಒಂದೇ ಸಲಕ್ಕೆ ಅವರಿಬ್ಬರಿಗೂ ತಲೆ ತಿರುಗಿದ ಹಾಗಾಗುತ್ತೆ. ಅಮ್ಮ ಅಣ್ಣಯ್ಯ, ನಂಗೆ ತಲೆ ತಿರುಗ್ತಾ ಇದೆ ಎಂದು ಭವ್ಯ ತಕ್ಷಣ ಓಡಿ ಬಂದು ಮನೆಯೊಳಗೆ ಬರ್ತಾಳೆ. ನಾನು ಕೂಡ ತಂಗಿ ಎಂದು ಹರೀಶ್ ಕೂಡ ಮನೆಯೊಳಗೆ ಬರ್ತಾನೆ. ಅಜ್ಜಿ ಹೇಳಿದ ಹಾಗೆ ಹೊರಗೆ ಬಿಸಿಲು ತುಂಬಾ ದಾರುಣವಾಗಿದೆ ಅಣ್ಣಯ್ಯ. ಹೌದು ತಂಗಿ, ಇಷ್ಟು ಬಿಸಿಲಿನಲ್ಲಿ ನಾವು ಆಡ್ಕೊಳ್ಳೋದು ಕಷ್ಟವಾಗುತ್ತೆ ಕಣೆ. ಮನೆಯೊಳಗೆ ಆಡ್ಕೊಳ್ಳೋಣ ಅಣ್ಣಯ್ಯ.
ಎಂದು ಮಾತನಾಡಿಕೊಳ್ಳುತ್ತಿರುವ ಮಕ್ಕಳ ಹತ್ತಿರಕ್ಕೆ ಆಗಲೇ ಅನಾಮಿಕ ಬರುತ್ತಾಳೆ. ಅವರ ಕೈಯಲ್ಲಿರುವ ಬ್ಯಾಟು ಬಾಲನ್ನು ನೋಡಿ ಗಾಬರಿಯಾಗ್ತಾಳೆ. ಮಕ್ಕಳೇ, ಹೊರಗಡೆ ಬಿಸಿಲು ನೋಡಿದಿರಲ್ಲ, ಈಗ ಮಾತ್ರ ಆಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನನ್ ಮಾತನ್ನ ಕೇಳಿ ರೂಮ್ ಒಳಗೆ ಹೋಗಿ ಕೂತ್ಕೊಳ್ಳಿ, ಹೋಗಿ ಎಂದು ಹೇಳುತ್ತಾ ಇರುವಾಗ ಅತ್ತೆ ಶಾರದಾ ಅವರ ಹತ್ತಿರಕ್ಕೆ ಬರುತ್ತಾಳೆ. ಮಕ್ಕಳನ್ನು ನೋಡಿ ವ್ಯಂಗ್ಯವಾಗಿ, ಏನೋ ಮೊಮ್ಮಗನೆ ಆಡ್ಕೊಳಕ್ ಹೋಗ್ಲಿಲ್ವಾ? ಅಜ್ಜಿ, ಎಲ್ಲ ಗೊತ್ತಿದ್ದು ಕೂಡ ನೀನ್ ಕೇಳ್ತಾ ಇದೀಯಲ್ಲ? ಮಾಮೂಲಾಗಿ ಕೇಳ್ತಾ ಇರೋದಲ್ಲ, ಹಂಗ್ಸಿ ಕೇಳ್ತಾ ಇದ್ದಾಳೆ. ನಾನ್ ಹೇಳಿದ್ರೆ ಕೇಳಿದ್ರ? ಹೊರಗಡೆ ಬಿಸಿಲು ತೀವ್ರವಾಗಿದೆ, ಈಗ ಹೋಗಿ ಆಡ್ಕೋಬೇಡಿ ಅಂತ ಹೇಳ್ದೆ. ಕೇಳದೆ ಹೋದ್ರಿ. ಬಿಸಿಲು ಸುಟ್ಟ ಮೇಲೆ ನಿಮಗೆ ಬುದ್ಧಿ ಬಂತು, ತಿರುಗಿ ಮನೆಗ್ ಬಂದ್ರಿ. ಅಜ್ಜಿ, ಈ ಬಿಸಿಲಿನ ಬೇಗೆ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಮಾಡೋದಕ್ಕೆ ಏನೂ ಇಲ್ಲ ಮೊಮ್ಮಗನೆ. ವರುಣದೇವ ಕರುಣಿಸ್ಬೇಕು ಅಂದ್ರೆ ಮತ್ತೆ ಪೂಜೆ ಮಾಡೋಣ ಅತ್ತೆ. ಇನ್ನು ನೀನು ನಾನೇ ಮಾಡ್ಬೇಕು ಸೊಸೆ. ಆಗ್ಲೇ ವರುಣದೇವ ಕರುಣಿಸ್ತಾನೆ, ಮಳೆನ ಸುರಿಸ್ತಾನೆ, ಬಿಸಿಲನ್ನು ಕೂಡ ತಗ್ಗಿಸ್ತಾನೆ, ಬಿಸಿಲನ್ನು ಕೂಡ ಕಡಿಮೆ ಮಾಡ್ತಾನೆ. ಅಂದ್ರೆ ಅಜ್ಜಿ, ಬೇಸಿಗೆಯಲ್ಲಿ ಮಳೆ ಬೀರ್ಬೇಕು ಅನ್ನೋ ಮಾತು. ಹೌದು ಕಣೋ ಮೊಮ್ಮಗನೆ, ಬಿಸಿಲು ಕಾಲದಲ್ಲಿ ಮಳೆ ಬಂದ್ರನೆ ವಾತಾವರಣ ಸ್ವಲ್ಪ ತಣ್ಣಗಾಗುತ್ತೆ. ಅಂದ್ರೆ ನಾವೆಲ್ಲರೂ ಸೇರಿ ವರುಣದೇವನನ್ನ ಬೇಡ್ಕೊಳ್ಳೋಣ ಎಂದು ಎಲ್ಲರೂ ಸೇರಿ ಕೈ ಮುಗಿಯುತ್ತಾರೆ. ಓ ವರುಣದೇವ, ಈ ಬಿಸಿಲನ್ನ ತಡ್ಕೊಳ್ಳಾಗದೆ ಹೋಗ್ತಾ ಇದೀವಿ, ನಮ್ಮ ಮೇಲೆ ದಯೆ ತೋರಿಸಿ ಮಳೆನ ಸುರಿಸ್ತೀಯಾ? ಹೌದು ವರುಣದೇವ, ಬಿಸಿಲು ತುಂಬಾ ಘೋರವಾಗಿದೆ. ನಾವು ಹೊರಗಡೆ ಹೋಗಲಾರ್ದೆ ಹೋಗ್ತಾ ಇದೀವಿ, ಆಡ್ಕೊಳ್ಳಾರ್ದೆ ಹೋಗ್ತಾ ಇದೀವಿ. ನಾವು ಚಿಕ್ಕ ಮಕ್ಕಳೆಲ್ಲ ದೇವ್ರೆ, ನಮ್ಮ ಮೇಲೆ ಕರುಣೆಯಿಂದ ವರ್ಷನ ಸುರಿಸಿ. ನಿಮಗೆ ನಮ್ಮಮ್ಮ ಲಡ್ಡು ಮಾಡಿಡ್ತಾರೆ, ಇನ್ನು ಇನ್ನು ಹಣ್ಣು ಕೂಡ ಕೊಡ್ತಾಳೆ. ನಮ್ಮ ಅಜ್ಜಿ ಅಂತೂ ಪಾಯಸ ಕೂಡ ನಿಮ್ಗೆ ಮಾಡಿ ಕೊಡ್ತಾಳೆ ಎಂದು ಮಕ್ಕಳು ಹರೀಶ್ ಭಯ್ಯರು ಬೇಡಿಕೊಳ್ಳುತ್ತಾ ಇದ್ದಾರೆ. ಶಾರದಾ ಅನಾಮಿಕರಿಗಂತೂ ನಗು ಬರುತ್ತೆ. ಆದರೂ ಹೊರಗೆ ನಗಲಾರದೆ ಮಕ್ಕಳನ್ನು ಹಾಗೆ ನೋಡ್ತಾ ಇರ್ತಾರೆ. ಮಕ್ಕಳು ಅವರನ್ನು ನೋಡಿ, ಅಜ್ಜಿ, ಬಿಸಿಲು ನಮ್ಗೆ ಅಲ್ಲ, ನಿನಗ್ ಕೂಡ ಇದೆ ಅಲ್ವಾ? ನಾವು ಬೇಡ್ಕೊಂಡಿದೀವಲ್ಲ, ಈಗ ನೀವು ಕೂಡ ಬೇಡ್ಕೊಳ್ಳಿ. ಹೌದು ಮಮ್ಮಿ, ನೀನು ಅಜ್ಜಿ ಕೂಡ ಬೇಡ್ಕೊಳ್ಳಿ. ವರುಣ ದೇವನಿಗೆ ಇಷ್ಟವಾದದನ್ನ ಮಾಡಿ ಕೊಡ್ತೀವಿ ಅಂತ ಹೇಳಿ. ಹಾಗೆ ತಾಯಿ, ಈಗಲೇ ಬೇಡ್ಕೋತೀವಿ. ಓ ವರುಣದೇವ, ಮಳೆನ ಸುರಿಸಿ ಈ ಬಿಸಿಲನ್ನು ತಗ್ಸಿ ತಂದೆ. ಹೌದು ತಂದೆ, ಇಷ್ಟೆಲ್ಲ ಸೂರ್ಯ ಉರಿತಾ ಇದ್ರೆ ನಾವು ಮಕ್ಕಳು ತಡಿಲಾರ್ದೆ ಹೋಗ್ತಾ ಇದೀವಿ. ಮಳೆನ ಸುರಿಸಿ ನೀವು ನಿನ್ನ ಇರುವನ್ನ ನಿರೂಪಿಸು ತಂದೆ ಎಂದು ಶಾರದಾ ಬೇಡಿಕೊಳ್ಳುತ್ತಾಳೆ. ಅಷ್ಟೇ, ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಬದಲಾವಣೆ ಬರುತ್ತೆ. ಬಿಸಿಲು ಹೋಗುತ್ತದೆ, ಕಪ್ಪನೆಯ ಮೇಘಗಳು ಬರುತ್ತೆ, ವಾತಾವರಣ ಕೂಡ ತಣ್ಣಗಾಗುತ್ತೆ. ಅದನ್ನು ನೋಡಿದ ಹರೀಶ್, ಭವ್ಯ, ಶಾರದಾ ಅನಾಮಿಕರು ಮನೆಯೊಳಗಿಂದ ತಕ್ಷಣ ಹೊರಗೆ ಬರುತ್ತಾರೆ. ಗಾಳಿ ತಣ್ಣಗೆ ಬೀಸ್ತಾ ಇರುತ್ತೆ. ಅವರಿಗೆ ಎಷ್ಟೋ ಸಂತೋಷವನಿಸುತ್ತೆ. ಅಜ್ಜಿ, ಈಗ ಖಚಿತವಾಗಿ ಮಳೆ ಬೀಳುತ್ತೆ. ಹೌದು ಅಣ್ಣಯ್ಯ, ನಮ್ಮ ಕೋರಿಕೆನ ವರುಣದೇವ ಕೇಳ್ಕೊಂಡ, ಈಗ ತೀರಿಸ್ತಾ ಇದ್ದಾನೆ ಕೂಡ. ಆದ್ರೆ ತಂಗಿ, ನಾವು ಬಿಸಿಲು ಕಾಲದಲ್ಲಿ ಮಳೆ ಬೀಳ್ಬೇಕು ಅಂತ ಕೋರ್ಕೊಂಡ್ವಿ ಅಲ್ವಾ ಎಂದು ಹರೀಶ್ ಅನ್ನುತ್ತಲೇ, ಬಿಸಿಲು ಮಳೆ ಎರಡೂ ಒಂದೇ ಸಲಕ್ಕೆ ಬರುತ್ತೆ. ಅದನ್ನು ನೋಡುತ್ತಲೇ ಮಕ್ಕಳಿಗೆ ಬಹಳ ಸಂತೋಷವೆನಿಸುತ್ತದೆ. ಮಳೆಯಲ್ಲಿ ಮಕ್ಕಳ ಜೊತೆ ಶಾರದಾ ಕೂಡ ಆಡ್ತಾ ಇರ್ತಾಳೆ. ಆಗ ಹರೀಶನಿಗೆ ಆಕಾಶದಲ್ಲಿ ಮಿಂಚುತ್ತಿರುವ ಕಾಮನ ಬಿಲ್ಲು ಕಾಣಿಸುತ್ತೆ. ತಂಗಿ, ಅಲ್ಲಿ ನೋಡು, ಕಾಮನ ಬಿಲ್ಲು ನೋಡು. ಎಲ್ಲಿ ಅಣ್ಣಯ್ಯ ಎಂದು ಭವ್ಯ ಆಕಾಶದಲ್ಲಿ ನೋಡುತ್ತಾಳೆ. ಬಣ್ಣದಿಂದ ಮಿಂಚುತ್ತಿರುವ ಕಾಮನ ಬಿಲ್ಲು ಬಹಳ ಅಂದವಾಗಿ ಕಾಣಿಸುತ್ತೆ. ವಾವ್ ಅಣ್ಣಯ್ಯ, ರೈನ್ಬೋ, ಅದು ತುಂಬಾ ಅಂದವಾಗಿದೆ ಅಲ್ವಾ? ಹೌದು ತಂಗಿ, ರೈನ್ಬೋ ನಿನ್ನಷ್ಟೇ ಅಂದವಾಗಿದೆ. ಥ್ಯಾಂಕ್ಸ್ ಅಣ್ಣಯ್ಯ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಆಡ್ಕೋತಾ ಇರ್ತಾರೆ. ಶಾರದಾ ಅನಾಮಿಕ ಕೂಡ ಆಕಾಶದಲ್ಲಿರುವ ಇಂದ್ರಧನುಸ್ಸನ್ನ ನೋಡುತ್ತಾರೆ. ಅತ್ತೆ ಸೊಸೆಯರಿಗೆ ಕೂಡ ಬಹಳ ಸಂತೋಷವೆನಿಸುತ್ತದೆ. ನಿಜವಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ ಅತ್ತೆ? ಹೌದು ಸೊಸೆ, ನಾನಿನ್ನೂ ಈ ಮಳೆನ ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಮಕ್ಕಳು ನಾವು ವರುಣದೇವನನ್ನ ಬೇಡ್ಕೊಳ್ಳೋದೇನೋ, ಅವನು ಬಂದು ಮಳೆನ ಸುರಿಸೋದಂದ್ರೆ ಏನು ಸೊಸೆ? ಮಕ್ಕಳ ಕೋರಿಕೆಯನ್ನ ವರುಣದೇವ ತೀರಿಸಿದ ಹಾಗಿದೆ ಅತ್ತೆ. ಇರಬಹುದು ಕಣೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಹಾಗೆ ಸಮಯ ಕಳೆದು ಹೋಗುತ್ತದೆ. ಅಲ್ಲಿವರೆಗೂ ಮಕ್ಕಳು ಮಳೆಯಲ್ಲಿ ಆಡ್ತಾನೆ ಇರ್ತಾರೆ. ಸೊಸೆ, ಮಕ್ಕಳನ್ನ ಮನೆಯೊಳಗೆ ಕರ್ಕೊಂಡೋಗು. ಮೊದಲೇ ಇದು ಬಿಸಿಲು ಕಾಲ, ಮಠ ಮಧ್ಯಾಹ್ನದಲ್ಲಿ ಬೀಳ್ತಾ ಇರೋ ಮಳೆ. ಮಕ್ಕಳನ್ನ ಮನೆಯೊಳಗೆ ಕರ್ಕೊಂಡು ಹೋಗು. ಈ ಮಳೆ ಅಷ್ಟು ಒಳ್ಳೇದು ಕೂಡ ಅಲ್ಲ. ಬನ್ನಿ ಮಕ್ಕಳೇ, ಮನೆಯೊಳಗೆ ಹೋಗೋಣ. ನಾವು ಬರಲ್ಲ, ನಾವಿಲ್ಲೇ ಇರ್ತೀವಿ, ಇಲ್ಲೇ ಆಡ್ಕೋತೀವಿ. ಮೊಮ್ಮಗನೇ, ಹಾಗ ಅನ್ಬಾರ್ದು, ಮಳೆಗೆ ನೆಗಡಿ ಆಗುತ್ತೆ. ನಾವು ಬರಲ್ಲ ಅಜ್ಜಿ, ದೇವರು ನಮಗೆ ಆಡ್ಕೊಳ್ಳೋದಕ್ಕೆ ಮಳೆ ಸುರಿಸಿದ್ದಾನೆ. ಈಗ ಬಾ ಅಂದ್ರೆ ನಾವೇನಕ್ಕೆ ಬರ್ತೀವಿ
ಎಂದು ಅನ್ನುತ್ತಾ ಇದ್ದರೆ ಅನಾಮಿಕಾ ಮನೆಯೊಳಗೆ ಹೋಗಿ ಕೊಡೆ ಹಿಡಿದುಕೊಂಡು ಮಕ್ಕಳ ಹತ್ತಿರಕ್ಕೆ ಬರ್ತಾಳೆ. ಆದರೆ ಮಕ್ಕಳು ಮಾತ್ರ ಅನಾಮಿಕಳ ಮಾತನ್ನು ಕೇಳಿಸಿಕೊಳ್ಳದೆ ಮನೆಯೊಳಗೆ ಹೋಗದೆ ಅಲ್ಲಿಯೇ ಆ ಮಳೆಯಲ್ಲಿ ಆಡ್ಕೋತಾ ಇರ್ತಾರೆ. ಅವರ ಜೊತೆ ಅತ್ತೆ ಸೊಸೆಯರು ಆ ಮಳೆಯಲ್ಲಿ ಎಷ್ಟೋ ಎಂಜಾಯ್ ಮಾಡ್ತಾ ಇರ್ತಾರೆ. ಬಿಸಿಲಿನ ಬೇಗೆಗೆ ಇದುವರೆಗೂ ಒದ್ದಾಡಿದವರೆಲ್ಲ ಈ ಮಳೆಯಲ್ಲಿ ಬಹಳ ಎಂಜಾಯ್ ಮಾಡ್ತಾ ಇರ್ತಾರೆ.